ಪ್ರಿಯಾಂಕಾ ಅಗ್ನಿಸಾಕ್ಷಿ ಅನ್ನುವಂಥ ಸೀರಿಯಲ್ನಲ್ಲಿ ಚಂದ್ರಿಕಾ ಪಾತ್ರವನ್ನ ಮಾಡಿ ಎಲ್ಲರ ಮನೆ ಮಾತಾದವರು ಪ್ರಿಯಾಂಕಾ. ಅಗ್ನಿಸಾಕ್ಷಿ ಬಹಳ ವರ್ಷಗಳಿಂದ ಪ್ರಸಾರವಾಗ್ತಾ ಇದ್ದಂಥ ಸೀರಿಯಲ್ ಆಗಿತ್ತು. ಚಂದ್ರಿಕಾ ಬೇರೆ ಪಾತ್ರಧಾರಿ ಮಾಡ್ತಾ ಇದ್ರು. ಆ ಪಾತ್ರವನ್ನ ಈ ಪ್ರಿಯಾಂಕಾ ಆವರಿಸ್ಕೊಂಡ ನಂತರ ಇವರೆಲ್ರಿಗೂ ಇಷ್ಟ ಆದ್ರು. ಮೊದಲಿಗೆ ಅಯ್ಯೋ ಇವ್ರು ಹೇಗೆ ನಟಿಸ್ತಾರೋ ಏನೋ, ಮೊದಲಿದ್ದ ಚಂದ್ರಿಕನೇ ಚೆನ್ನಾಗಿದ್ರು, ಇವ್ರಿಗೆ ಅಡ್ಜಸ್ಟ್ ಆಗೋದು ಕಷ್ಟ ಆಗತ್ತೆ, ಇವ್ರು ಅಷ್ಟು ಚೆನ್ನಾಗಿ ಅಭಿನಯಿಸಲ್ಲ, ಹೀಗೆಲ್ಲ ಹೇಳ್ತಾ ಇದ್ರು. ಹೋಗ್ತಾ ಹೋಗ್ತಾ ಈ ಪಾತ್ರಕ್ಕೆ ಇವರೇ ಸೂಟೇಬಲ್ ಅನಿಸುವಷ್ಟರ ಮಟ್ಟಿಗೆ ಚೆನ್ನಾಗಿ ಅಭಿನಯಿಸಿದವರು ಪ್ರಿಯಾಂಕಾ. ಅದಾದಮೇಲೆ ಆ ವಿಲನ್ ಲುಕ್ಕಿಗೆ, ಆ ವಿಲನ್ ಆ್ಯಕ್ಟಿಂಗಿಗೆ ಎಲ್ಲರೂ ಫಿದಾ ಆಗಿದ್ರು. ಇವರ ಕಣ್ಣಲ್ಲಿನೇ ಭಾವನೆಗಳನ್ನು ಹೇಳೋದು, ಕಣ್ಣಲ್ಲೇ ಅಭಿನಯಿಸೋದು ಎಲ್ರಿಗೂ ಇಷ್ಟ. ಒಂದು ವಿಲನ್ ಪಾತ್ರಕ್ಕೆ ಒಬ್ಬ ಮಹಿಳೆ ಹೇಗಿರಬೇಕೋ ಹಾಗೆ ಹೇಳಿ ಮಾಡಿಸಿದಂತೆ ಇದ್ದವರು ಪ್ರಿಯಾಂಕಾ. ಇದೀಗ ಕನ್ನಡದಲ್ಲಿ ಕೆಲವು ಸೀರಿಯಲ್ಗಳಲ್ಲಿ ನಟಿಸ್ತಾ ಇದ್ರೂ ಹೇಳಿಕೊಳ್ಳುವಂತಹ ಹೆಸರು ಇಲ್ಲ. ಆದರೆ ತೆಲುಗಿನಲ್ಲಿ ಇವರು ಇದೀಗ ತುಂಬ ಚೆನ್ನಾಗಿ ಹೆಸರು ಮಾಡ್ತಾ ಇದ್ದಾರೆ. ಆದರೆ ಪ್ರಿಯಾಂಕಾ ಈ ಹೆಸರ ನಡುವೆ ಪ್ರೀತಿ ಕೂಡ ಮಾಡಿದ್ದಾರೆ ಅನ್ನುವಂಥ ವಿಚಾರ, ಅದಲ್ಲದೆ ತೆಲುಗಿನ ಹುಡುಗನನ್ನು ಮದುವೆ ಆಗ್ತಾ ಇದ್ದಾರೆ ಅನ್ನುವಂಥ ವಿಚಾರ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಹಾಗಿದ್ರೆ ಹುಡುಗ ಯಾರು, ಯಾವಾಗ ಪ್ರೀತಿ ಶುರುವಾಯಿತು, ಕನ್ನಡದ ಹುಡುಗ ಸಿಗಲೇ ಇಲ್ವಾ? ತೆಲುಗು ಇಂಡಸ್ಟ್ರಿಗೆ ಹೋಗಿದ ತಕ್ಷಣ ನಮ್ಮ ಕನ್ನಡದ ನಟ ನಟಿಯರು ಎಲ್ಲರೂ ಅಲ್ಲಿ ಅವರನ್ನೇ ಪ್ರೀತಿಸೋದು ಯಾಕೆ, ಅಲ್ಲಿರೋರ್ನೇ ಮದುವೆ ಆಗೋದು ಯಾಕೆ, ಅಲ್ಲೇ ಸೆಟಲ್ಡ್ ಆಗೋದು ಯಾಕೆ, ಈ ಬೇಜಾರು ತುಂಬ ಜನಕ್ಕಿದೆ. ಇತ್ತೀಚೆಗೆ ಪ್ರಿಯಾಂಕಾ ಅವರು ತಮ್ಮ ಮನೆಯ ಗೃಹ ಪ್ರವೇಶವನ್ನು ಕೂಡ ಅದ್ದೂರಿಯಾಗಿ ಮಾಡಿಕೊಂಡ್ರು. ಒಂದು ದೊಡ್ಡ ಬೃಹತ್ ಬಂಗಲೆಯನ್ನ ಕಟ್ಟಿದ್ದಂಥ ಪ್ರಿಯಾಂಕಾ ಅವರು ಇದೇ 26ರಂದು ಗೃಹ ಪ್ರವೇಶವನ್ನು ಕೂಡ ನೆರವೇರಿಸಿದ್ರು. ಇದೀಗ ಗೃಹ ಪ್ರವೇಶ ಮುಗಿತಾ ಇದ್ದ ಹಾಗೆಯೇ ಮದುವೆಗೂ ಕೂಡ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಎಲ್ಲ ಫೋಟೋಗಳು ವೈರಲ್ ಆಗ್ತಾ ಇದೆ. ಹಾಗಿದ್ರೆ ಪ್ರಿಯಾಂಕಾ ಮದುವೆ ಆಗ್ತಿರುವಂತಹ ಹುಡುಗನ ಹೆಸರೇನು, ಅವ್ರು ಯಾರು, ಯಾವಾಗ ಮದುವೆ ಆಗ್ತಿದ್ದಾರೆ, ಎಷ್ಟು ವರ್ಷಗಳ ಪ್ರೀತಿ, ಇದು ಬೇರೆ ಹುಡುಗನನ್ನ ಮದುವೆ ಆಗ್ತಾ ಇರೋದ್ರಿಂದ, ಬೇರೆ ರಾಜ್ಯದ ಹುಡುಗನನ್ನ ಮದುವೆ ಆಗ್ತಿರೋದ್ರಿಂದ ಅವರ ಫ್ಯಾಮಿಲಿಯವರು ಏನು ಹೇಳಿದ್ರು, ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ನಮ್ಮ ಕನ್ನಡದ ನಟಿಯರು ಬೇರೆ ಭಾಷೆಗೆ ಹೋಗ್ತಾರೆ ಅಂದಾಗಲೇ ಒಂಥರ ಬೇಸರ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಅಭಿನಯಿಸಿ ವಾಪಸ್ ಇಲ್ಲಿಗೆ ಬಂದರೆ ಅದೊಂದು ಲೆಕ್ಕ. ಆದರೆ ಬೇರೆ ಭಾಷೆಗೆ ಅಂತ ಹೋದವರು ಆಮೇಲೆ ತಿರುಗಿ ಬರೋದೇ ಇಲ್ಲ. ಈಗ ರಶ್ಮಿಕಾ, ಶ್ರೀಲೀಲಾ, ಹೀಗೆ ಅನೇಕ ಮಂದಿ ನಮ್ಮ ಕನ್ನಡದ ನಟಿಯರು ಅದನ್ನೇ ಮಾಡ್ತಾ ಇದ್ದಾರೆ. ಇದು ಕೇವಲ ಸಿನಿಮಾಗಳಿಗೆ ಮಾತ್ರ ಅಲ್ಲ, ಸೀರಿಯಲ್ಗಳಲ್ಲೂ ಕೂಡ ಅದಿದೆ. ಸೀರಿಯಲ್ ಪಾತ್ರದವರು ಹಾಗೇನೆ ಇಲ್ಲಿ ಅಭಿನಯಿಸಿ ನೆಕ್ಸ್ಟ್ ಇನ್ನೆಲ್ಲಾದರೂ ತೆಲುಗುನೋ ತಮಿಳು ಇಂಡಸ್ಟ್ರಿಗೆ ಹೋದ್ರು ಅಂತಂದರೆ ಈ ಕಡೆ ಬರೋದಕ್ಕೆ ಮನ್ಸು ಮಾಡೋದಿಲ್ಲ. ಅದೊಂದು ಕಡೆಯಲ್ಲಿ ಆದರೆ ಇನ್ನು ಕೆಲವರು ಅಲ್ಲೇ ಹುಡುಗನನ್ನು ಪ್ರೀತಿಸಿ ಮದುವೆಯಾಗಿ ಅಲ್ಲೇ ಸೆಟಲ್ಡ್ ಆಗಿ ಅಲ್ಲೇ ಸೊಸೆಯಾಗಿ ಇದ್ದು ಬಿಡ್ತಾರೆ. ಇದು ತುಂಬ ಅಂದರೆ ತುಂಬ ನಟಿಯರಲ್ಲಿ ಆಗ್ತಾ ಇರುವಂಥದ್ದು. ಇದೀಗ ಪ್ರಿಯಾಂಕಾ ಕೂಡ ಅದೇ ರೀತಿಯಾಗಿ ಮಾಡಿದ್ದಾರೆ. ಪ್ರಿಯಾಂಕಾ ತೆಲುಗು ಇಂಡಸ್ಟ್ರಿಗೆ ಹೋದ ನಂತರ ಅಲ್ಲಿ ಹಲವು ಸೀರಿಯಲ್ಗಳಲ್ಲಿ ಬ್ಯುಸಿ ಆಗಿದ್ದಾರೆ. ನಾಗಿಣಿಯಾಗಿ ಪ್ರಿಯಾಂಕಾ ಅವರು ಅಭಿನಯಿಸ್ತಾ ಇದ್ದಾರೆ. ನಾಗಿಣಿ ಪಾತ್ರವನ್ನ ಜೀವ ತುಂಬ್ತಾ ಇರೋದ್ರಿಂದ ತುಂಬ ಚೆನ್ನಾಗಿ ಅಭಿನಯಿಸ್ತಾ ಇದ್ದಾರೆ ಅಂತ ಒಂದಷ್ಟು ಅಭಿಮಾನಿಗಳು ಅವರಿಗೆ ಶುಭ ಹಾರೈಸ್ತಾ ಇದ್ದಾರೆ. ಇದೀಗ ಅವರ ಮನೆಯ ಗೃಹ ಪ್ರವೇಶದ ಫೋಟೋ ವಿಡಿಯೋವನ್ನೆಲ್ಲ ನೋಡಿ ಹರ್ಷ ವ್ಯಕ್ತಪಡಿಸಿದವರಿಗೆ ಹುಡುಗನ ಫೋಟೋ ನೋಡಿ ಗಾಬರಿ ಆಗ್ಬಿಟ್ಟಿದೆ. ಅಯ್ಯೋ ಇವರ ಹುಡುಗ ಅಂತ ಪ್ರಶ್ನಿಸ್ತಾ ಇದ್ದಾರೆ. ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ, ಯಾರು ಆ ಹುಡುಗ, ಏನು ಎತ್ತ ಅಂತ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಪ್ರಿಯಾಂಕಾ ಅವರು ಇದೇ 26ನೇ ತಾರೀಕು ಗೃಹ ಪ್ರವೇಶ ಮಾಡಿದ ನಂತರ ಹುಡುಗನ ಜೊತೆಗೆ ಹಾಕಿದಂಥ ಫೋಟೋವನ್ನು ನೋಡಿ ಮದುವೆ ಯಾವಾಗ, ಇಷ್ಟು ದಿನ ನೀವು ಇದಕ್ಕೆ ಕಾಯ್ತಾ ಇದ್ರ, ಇಷ್ಟು ವರ್ಷ ನೀವು ಇದಕ್ಕೆ ಕಾಯ್ತಾ ಇದ್ದ ಅಂತ ಅನೇಕರು ಪ್ರಶ್ನಿಸಿದ್ದಾರೆ. ಗೃಹ ಪ್ರವೇಶ ಮುಗಿತಾ ಇದ್ದ ಹಾಗೇನೆ ಮದುವೆ ಆಗಬೇಕು ಅಂತ ಮುಂಚಿತವಾಗಿ ಪ್ಲಾನ್ ಆಗಿತ್ತಾ ಅಂತ ಕೂಡ ಪ್ರಶ್ನಿಸ್ತಾ ಇದ್ದಾರೆ. ಹೌದು, ಇತ್ತೀಚೆಗೆ ಒಬ್ಬ ಹುಡುಗನ ಜೊತೆಗೆ ಪ್ರಿಯಾಂಕಾ ಅವರು ಸಿಕ್ಕಾಬಟ್ಟೆ ಓಡಾಡ್ತಾ ಇದ್ದಾರೆ. ಫೋಟೋಗಳು, ರೀಲ್ಸ್ಗಳು ಎಲ್ಲವೂ ಕೂಡ ಶೇರ್ ಆಗ್ತಾ ಇದೆ, ವೈರಲ್ ಆಗ್ತಾ ಇದೆ. ಅದೇ ಹುಡುಗನನ್ನ ಪ್ರೀತಿಸ್ತಾ ಇದ್ದಾರೆ, ಅದೇ ಹುಡುಗನನ್ನ ಮದುವೆ ಆಗ್ತಾ ಇದ್ದಾರೆ ಅಂತ ಗುಸು ಗುಸು ಪಿಸು ಪಿಸು ಶುರು ಆಗಿತ್ತು. ಅದಲ್ಲದೆ ಪ್ರಿಯಾಂಕಾ ಇತ್ತೀಚೆಗೆ ಕನ್ನಡದ ಸೀರಿಯಲ್ಗಳಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಇರಲಿಲ್ಲ, ಕರ್ನಾಟಕದಲ್ಲೂ ಕೂಡ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇರಲಿಲ್ಲ. ತೆಲುಗು ಇಂಡಸ್ಟ್ರಿಗೆ ಹೋದ್ಮೇಲೆ ಅಲ್ಲೇ ಹೆಚ್ಚಾಗಿ ಇರ್ತಿದ್ರು. ಹಾಗಾಗಿ ಅಲ್ಲೇ ಸೆಟಲ್ಡ್ ಆಗ್ತಾರೆ ಅನ್ನುವಂಥ ಸುದ್ದಿ ವೈರಲ್ ಆಗಿತ್ತು. ಇನ್ನು ಕಷ್ಟಪಟ್ಟು ದುಡಿದಂಥ ದುಡ್ಡಲ್ಲಿ ಮನೇನೂ ಕಟ್ಟಿದ್ದಾರೆ, ಇನ್ನೇನು ನೆಕ್ಸ್ಟ್ ಮದುವೆನೆ. ಇದ್ರ ಮಧ್ಯದಲ್ಲಿ ಹುಡುಗನ ಫೋಟೋ ಹಾಕಿರೋದ್ರಿಂದ ಇವನೇ ಹುಡುಗ, ಇವನು ಬೇಕಾಗಿತ್ತಾ, ಇವನು ಬೇಡ ಇತ್ತು, ಇವನನ್ನ ಯಾಕೆ ಪ್ರೀತಿ ಮಾಡಿದ್ರಿ, ಕರ್ನಾಟಕದಲ್ಲಿ ಹುಡುಗ ಇರಲಿಲ್ವಾ, ಇಲ್ಲೇ ಯಾರನ್ನಾದರೂ ಪ್ರೀತಿಸ್ಬೋದಿತ್ತು. ಬೆಳೆಯೋಕ್ಕೆ ನಿಮಗೆ ಕರ್ನಾಟಕ ಬೇಕು, ಬೆಳೆಯೋದಕ್ಕೆ ನಿಮ್ಗೆ ಇಲ್ಲಿ ಬೇಕು, ಬೆಳೆದಾದ್ಮೇಲೆ ನಿಮ್ಮ ಜೀವನ ಕಟ್ಕೊಳ್ಳೋದಕ್ಕೆ ಅಥವಾ ಸಂಗಾತಿಯನ್ನು ಆರಿಸ್ಕೊಳ್ಳೋದಕ್ಕೆ ಅಲ್ಲೆಲ್ಲ ಹೋಗ್ತೀರಾ ಅಂತ ಬಾಯಿಗೆ ಬಂದಂಗೆ ಕಮೆಂಟ್
ಪೋಸ್ಟ್ಗಳನ್ನು ಹಾಕ್ತಾ ಇದ್ದಾರೆ. ಇದ್ಯಾವುದಕ್ಕೂ ಪ್ರಿಯಾಂಕಾ ರಿಯಾಕ್ಟ್ ಆಗಿಲ್ಲ. ವಿಷಯ ಏನು ಅಂತ ಅಂದರೆ, ಸಾಮಾನ್ಯವಾಗಿ ಒಂದು ಸೀರಿಯಲ್ಲೋ ಅಥವಾ ಸಿನಿಮಾನೋ ಅಂತ ಬಂದಾಗ ಅಭಿನಯಿಸುವಾಗ ಅಲ್ಲಿ ತುಂಬಾ ಕ್ಲೋಸ್ ಆಗಿರ್ತಾರೆ. ಒಂದು ಫ್ರೆಂಡ್ಶಿಪ್ ಅನ್ನೋದು ಬೆಳೆದೇ ಇರುತ್ತೆ ಮತ್ತು ಆ ಶೂಟಿಂಗ್ ಮಾಡುವಂಥ ಸೆಟ್ನಲ್ಲಿ ಒಂದಷ್ಟು ಫೋಟೋಗಳನ್ನು ರೀಲ್ಸ್ಗಳನ್ನೆಲ್ಲ ತೆಗೆದುಕೊಂಡಿರ್ತಾರೆ. ಫ್ರೀ ಇರೋ ಟೈಮಲ್ಲಿ ಇದನ್ನೆಲ್ಲ ತೆಗೆದುಕೊಂಡಿರ್ತಾರೆ, ಅದನ್ನು ಅಪ್ಲೋಡ್ ಮಾಡ್ತಾರೆ. ಅದಲ್ಲದೆ ಸಿನಿಮಾ ಅಂತ ಅಂದಾಗ ಮದುಮಗಳ ರೀತಿಯೂ ರೆಡಿ ಆಗಬೇಕಾಗತ್ತೆ, ಗ್ರ್ಯಾಂಡ್ ಆಗು ಕೂಡ ರೆಡಿ ಆಗಬೇಕಾಗತ್ತೆ. ಪ್ರಿಯಾಂಕಾ ಹೀಗೆ ಗ್ರ್ಯಾಂಡ್ ಆಗಿ ಅಲ್ಲಿನ ಕೋ ಆರ್ಟಿಸ್ಟ್ ಜೊತೆಗೆ, ಸಹ ಕಲಾವಿದನ ಜೊತೆಗೆ ಫೋಟೋಗಳನ್ನು ತೆಗೆಸ್ಕೊಂಡಿದ್ದಾರೆ. ಎಷ್ಟೇ ಆದರೂ ಒಂದು ಸ್ನೇಹ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ? ಆ ಸ್ನೇಹದಿಂದಲೇ ತುಂಬ ಆಪ್ತತೆಯಿಂದ ಫೋಟೋವನ್ನು ತೆಗೆಸ್ಕೊಂಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಅದೇ ಫೋಟೋವನ್ನು ಅಪ್ಲೋಡ್ ಮಾಡಿದ್ದಾರೆ. ಇದು ತೆಲುಗು ಇಂಡಸ್ಟ್ರಿಯ ನಟನೊಬ್ಬನ ಫೋಟೋ. ಅದೇ ಸೀರಿಯಲ್ನಲ್ಲಿ ಅವರು ಕೂಡ ನಟನಾಗಿ ನಟಿಸ್ತಾ ಇದ್ದಾರೆ. ಅದಲ್ಲದೆ ಪ್ರಿಯಾಂಕಾ ಅವರಿಗೆ ತುಂಬಾ ಆಪ್ತರು, ತುಂಬಾ ಕ್ಲೋಸು ಮತ್ತು ಗೆಳೆಯ ಕೂಡ. ಆ ಫೋಟೋಗಳನ್ನು ನಾರ್ಮಲ್ ಆಗಿ ಶೇರ್ ಮಾಡಿದ್ದಾರೆ. ಆದರೆ ಅದಕ್ಕೆ ತುಂಬ ಜನ ಅಯ್ಯೋ ಮದುವೆ ಆಯಿತಾ, ಅಯ್ಯೋ ಮದುವೆ ಫಿಕ್ಸ್ ಆಯಿತಾ, ಅಯ್ಯೋ ಮದುವೆನೇ ಆಗ್ತಾ ಇದ್ದೀರಾ ಅಂತ ಹೇಳಿ ಪ್ರಶ್ನಿಸ್ತಾ ಇದ್ದಾರೆ. ಈ ಫೋಟೋಗಳು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು, ಪ್ರಿಯಾಂಕಾ ಅವರ ಮದುವೆನೇ ಆಗೋಯ್ತಂತೆ ಅಂತ ಸುದ್ದಿಗಳು ಅಂತಿ ಕಂತಿಯಂತೆ ಓಡಾಡ್ತಾ ಇದೆ. ಆದರೆ ನಿಜ ಹೇಳಬೇಕು ಅಂತಂದರೆ ಅವರಿಬ್ಬರು ಸ್ನೇಹಿತರಷ್ಟೇನೆ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ? ನೀವು ಕೂಡ ಹಾಗೆ ಭಾವಿಸಿದ್ರಾ? ಈ ಬಗ್ಗೆ ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.